ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಸ್, ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಇವತ್ತು ಚೈತ್ರ ಆರಾಧ್ಯ ಅವರ ಪಾಪೊಂದು ಗುಣ್ಣವ್ದು ಬರ್ಡೇ. ಸೊ ಅವ್ರಿಗೋಸ್ಕರನೇ ನಾನು ಗಿಫ್ಟ್ ತೊಗೊಬರೋಕ್ಕೆ ಹೋಗ್ತಾ ಇದ್ದೀನಿ ಚಿಕ್ಕಪೇಟೆಯಲ್ಲಿ. ಆ್ಯಂಡ್ ಎಸ್, ತುಂಬ ದಿವಸದಿಂದ ನಾನು ಬರೀ ಗೃಹಪ್ರವೇಶ ಮನೆ ಅಪ್ಡೇಟ್ ಅದನ್ನೇ ತೋರಿಸ್ತಾ ಇದ್ದಲ್ಲ. ಇವತ್ತೊಂದು ಸ್ವಲ್ಪ ಚೇಂಜ್ ಅಂತಲೇ ಹೇಳ್ಬೋದು. ಹಾಗೂ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ಗೈಸ್, ಸೊ ಮತ್ತೆ ನಾವು ಈ ಶಾಪಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಲೈಕ್ ನಂದುಗೆ ಈ ಥರ ಇದೆಲ್ಲ ಗಿಫ್ಟ್ ಕೊಟ್ಟಿದ್ವಿ, ಗೊತ್ತಾ? ಆಯ್ತಾ ನೋಡಿ ಗೈಸ್, ಈ ಥರದ್ದೆಲ್ಲ ನಾವು ತಗೊಂಡ್ವಲ್ಲ ನಂದುಗೆ. ಇವಾಗ ನೋಡಿ ಚಂದ ಚಂದ ಡಿಸೈನ್ಸ್ ಬಂದೈತೆ. ಯಾಕೆ ಈ ಸರ್ ಡಿಮ್ಯಾಂಡ್ ಜಾಸ್ತಿ ಆಗಿದೆಯಾ? ಹೊಸ ಐಟಮ್ಸ್ ತರಿಸಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಸರ್ ಇದನ್ನು ತೆಗಿತೀರಾ? ಏನು ಪ್ರೈಸ್ ಆಗುತ್ತೆ ಇದ್ರದ್ದು? ಹಾಂ, ವೆರಿ ಗುಡ್, ವೆರಿ ಗುಡ್. ನೋಡಿ ಗೈಸ್, ಇದು ಎಷ್ಟಾಗುತ್ತೆ ಸರ್ ಪ್ರೈಸು? ಏನಿದೆ? ಹಾಂ, ತುಳಸಿ ಪಾಟ್, ಮನೆಗೆ ಅಕ್ಕಿ ಎಲ್ಲ ಇಡ್ಬೋದು. ಅಕ್ಕಿನಾ? ಎವ್ರಿಥಿಂಗ್ ಯೂಸ್ ಆಗುತ್ತೆ ಗೈಸ್. ಇದು ನೋಡಿ ಗೈಸ್, ಸೊ ಇದು ನೋಡಿ ಎಷ್ಟು ಚಂದ ಇದೆ. ಲಾಸ್ಟ್ ಟೈಮ್ ನಾವು ಪರ್ಚೇಸ್ ಮಾಡಿದ್ವಿ ಸರ್, ಅದು ಇನ್ನೂ ದೊಡ್ಡದಿತ್ತು. ಇದು ದೊಡ್ಡದು, ಇದು ಇನ್ನೂ ದೊಡ್ಡದು. ಇದೆಲ್ಲ ವರಮಹಾಲಕ್ಷ್ಮಿಗೆ ಬಂದಿದೆಯಂತೆ ನೋಡಿ, ಇಫ್ ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ. ಚಿಕ್ಕದು ಇದೆಯಾ? ಇದಕ್ಕೆ ಮುಚ್ಚಲ ಬರಲ್ವಾ? ಮತ್ತೆ ಹೆಂಗೆ ಮುಚ್ಚೋದು ಇದನ್ನ? ಎಷ್ಟು ಚೆನ್ನಾಗಿ ಇದೆಷ್ಟು ಪ್ರೈಸು? 7,000. ಸಖತ್ತಾಗಿದೆಯಲ್ಲ ಗೈಸ್. ಇದಕ್ಕಿಂತ ಚಿಕ್ಕದಿಲ್ವಾ? ಇದಕ್ಕಿಂತ ಚಿಕ್ಕದು ಬರಲ್ಲ. ಚೆನ್ನಾಗಿದೆ ಗೈಸ್. ಗೈಸ್, ಇದು ಬಂದು ಒರಿಜಿನಲ್. ಇದನ್ನ ಕಾಮಾಕ್ಷಿ ದೀಪ ಅಂತ ಹೇಳ್ತೀವಿ. ಸೊ ನೋಡಿ, ಇದಕ್ಕೂ ಡಿಫ್ರೆನ್ಸು ಸೈಜಲ್ಲಿ ಹೇಳಿ ನೋಡಬೇಡಿ. ಬಟ್ ನಾವು ಯೂಶಲಿ ಇದಕ್ಕೂ ಕಾಮಾಕ್ಷಿ ದೀಪ ಅಂತಲೇ ಕರೆಯೋದು. ಬಟ್ ಒರಿಜಿನಲ್ ಕಾಮಾಕ್ಷಿ ಬಂದು ಇದು ಈ ಥರ ಇದಿರುತ್ತಲ್ಲ, ಏನಂತಾರೆ ಮೇಲೆ ಕಬ್ಬಿರುತ್ತಲ್ಲ. ಸೊ ಇದು ಒರಿಜಿನಲ್ ಕಾಮಾಕ್ಷಿ ದೀಪ. ಇದು ಚೆನ್ನಾಗಿದೆ ನೋಡಿ ಗೈಸ್. ಪ್ರಸಾದ ಇಡಕ್ಕೆ ಬೋಲ್ಸ್. ಇದೆಷ್ಟು? ಓನ್ಲಿ 4,500. ಇನ್ನೊಂದು 2,000 ಆಗ್ಬಿಟ್ಟು ಅದನ್ನೇ ತಗೋಬೋದು. ಮತ್ತೆ ಚೆನ್ನಾಗಿದೆ ನೋಡಿ, ಒಂದು ಗ್ಲಾಸು. ವಾವ್ ಗೈಸ್, ಎಷ್ಟು ಸಕ್ಕತ್ತಾಗಿದೆ ನೋಡಿ. ವೆಂಕಟರಮಣ ಸ್ವಾಮಿ ಲಕ್ಷ್ಮಿ ಇದೆ. ಓ, ಇಲ್ಲಿ ಲಕ್ಷ್ಮಿ, ಈ ಕಡೆಗೆ ಲಕ್ಷ್ಮಿ, ಈ ಕಡೆ ವೆಂಕಟರಮಣ ಸ್ವಾಮಿ. ಇದೇನು ಸರ್ ಪ್ರೈಸು? ಇದು ಮೇಡಮ್, ಇದು ಓನ್ಲಿ 4,100. ಮೇಡಮ್, ಇದು ಚೆನ್ನಾಗಿದೆಯಲ್ಲ. ನಾನು ಆ್ಯಕ್ಚುಲಿ ಮೈಂಡಲ್ಲಿ ದೀಪ ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ನಮ್ಮಮ್ಮ ಓದ್ಸತಿ ತೊಗೊಂಡಿದ್ದಲ್ಲ, ಅದೇ ಪ್ಯಾಟರ್ನಲ್ಲಿ ತೊಗೊಳ್ಳೋಣ ಅಂತ. ಬಟ್ ನಂಗೆ ಆ ರೀತಿ ಕಾನ್ಸೆಪ್ಟಲ್ಲಿ ಸಿಕ್ಕಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿತ್ತು. ನಂಗೆ ಅದು ಯಾಕೋ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ. ಅದಕ್ಕೆ ನಾನು ಬೇರೆ ಗಿಫ್ಟ್ ತೊಗೊಂಡೆ. ಮಮ್ಮಿದು ಇನ್ನೂ ಚೆನ್ನಾಗಿತ್ತು ಸರ್. ಇಲ್ಲ, ಇನ್ನೂ ಬೇರೆ ಡಿಸೈನ್ ಇದೆಯಾ? ತೋರಿಸಿ. ಗಣೇಶ ಬರಲ್ಲ. ಇನ್ನು ಯಾವುದಿದೆ ತೋರಿಸಿ. ಒಂದು 2-3 ಡಿಸೈನ್ ತೆಗೀರಿ. ಇದೇನು ಮಾಡೋಕ್ಕೆ? ಇದು ದೇವ್ರದ್ದು ನೈವೇದ್ಯ, ಅಭಿಷೇಕಕ್ಕೆ. ಚೆನ್ನಾಗಿದೆಯಲ್ಲ ಅಮ್ಮ ಇದು? ಓಕೆ ಗೈಸ್, ಸೊ ನನಗೆ ಏನು ಫಸ್ಟ್ ನಾನು ಆ್ಯಕ್ಚುಲಿ ಮೈಂಡಲ್ಲಿ ಏನು ಅನ್ಕೊಂಡೆ ಗೊತ್ತಾ ಸರ್? ದೀಪ ಇಟ್ಬಿಟ್ರಾ ಸರ್? ಸೊ ಫಸ್ಟ್ ನಾನು ದೀಪ ಅಂತ ಅನ್ಕೊಂಡಿದ್ದೆ. ದೀಪ ಇಲ್ಲ ಅಂತಂದರೆ ಇವಾಗ ಈ ಒಂದು ಗ್ಲಾಸು ತುಂಬ ಚೆನ್ನಾಗಿದೆ ಗೈಸ್. ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ವೆಂಕಟರಮಣ ಸ್ವಾಮಿ, ಇಲ್ಲಿ ಲಕ್ಷ್ಮಿ. ಆ್ಯಂಡ್ ಇದು ಬಂದು ದೀಪ. ನನ್ನ ಮೈಂಡಲ್ಲಿ ಇದ್ದಿದ್ದು ದೀಪಾನೇ ಕೊಡಬೇಕು, ಕಾಮಾಕ್ಷಿ ದೀಪ, ಗಣೇಶ ದೀಪ ಅಂತ. ಬಟ್ ಇವಾಗ ಇದು ನೋಡಿದ ತಕ್ಷಣ ತುಂಬ ಕ್ಯೂಟ್ ಅನಿಸ್ತಾ ಇದೆ. ದೀಪ ಅಂತೂ ಪಕ್ಕ ಅವ್ರು ಆಬ್ವಿಯಸ್ಲಿ ಎಲ್ಲರ ಮನೇಲಿ ಇಟ್ಟೇ ಇರ್ತಿರ್ತಾರೆ. ಇಲ್ಲಾಂದರೆ ಇದು ನಮ್ಮಮ್ಮ ಹೇಳ್ತವ್ರೆ, ಇದನ್ನ ಕೊಡು, ಹೂವು ಎಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದೆರಡರಲ್ಲಿ ಯಾವ್ದು ತಗೊಳ್ಳಿ? ಚೆನ್ನಾಗಿರೋದು ನೋಡಿ. ಇದೇನೊಂದು ದೀಪ ಸೂಪರ್ ಇದೆ ಇದು. ಅಥವಾ ಈ ಥರದ್ದು ಗಿಫ್ಟ್ ಮಾಡಿದ್ರೆ ದೇವ್ರ ಮುಂದೆ ಹೂವು ಅಥವಾ ಏನಾದರೂ ಇಡೋಕ್ಕೆ ಚೆನ್ನಾಗಿದೆ ಗೈಸ್. ಇವಾಗ ನಾನು ಅವ್ರಿಗೆ ಈ ಥರ ದೀಪ ಗಿಫ್ಟ್ ಮಾಡಲಾ ಅಥವಾ ಇದು ಗಿಫ್ಟ್ ಮಾಡಲಾ? ಮಮ್ಮಿ ಏನು ಗಿಫ್ಟ್ ಮಾಡಲಿ? ದೀಪನ ಇದಾ?
ದೇವ್ರ ಮುಂದೆ ಇಡ್ತಾರೆ, ಹೂವು ಎಲ್ಲ ಇಡ್ತಾರೆ. ದೀಪ ಆಲ್ರೆಡಿ ಅವ್ರ ಹತ್ರ ಇದ್ದೇ ಇರುತ್ತೆ ಪಕ್ಕ. ಅದಕ್ಕೆ ಇದು ಸೊ ಬಟ್ ಇದು ಬರ್ಡೇಗೆ ಯಾರು ಇದು ಗಿಫ್ಟ್ ಮಾಡ್ತಾರೆ ಸರ್. ಈ ಥರದಲ್ಲಿ ಇನ್ನೂ ತೋರಿಸಿ ಸರ್, ಚೆನ್ನಾಗಿರೋದು ಡಿಸೈನು ಏನಾದರೂ ಇದ್ರೆ. ಆನೆ ಇರೋದಿದೆ. ಸೊ ಆ ಥರದ್ದು ಬುಟ್ಟಿ ನಾನು ಬೇರೆ ಡಿಸೈನ್ಸ್ ನೋಡಿದೆ, ನನಗೆ ಆ್ಯಕ್ಚುಲಿ ಆನೆ ತುಂಬಾ ಇಷ್ಟ ಆಗಿತ್ತು. ಬಟ್ ಏನಪ್ಪ ಅಂದರೆ ಅದು ಪೀಸ್ ಒಂದು ಸ್ವಲ್ಪ ಕರೆಕ್ಟಾಗಿ ಇರಲಿಲ್ಲ, ಬೇರೆ ಪೀಸು ಕಲೆಕ್ಷನ್ಸ್ ಇರಲಿಲ್ಲ ಅಂತ ಅಂದ್ಕೊಂಡು ನಾನು ಮತ್ತೆ ಅದೇನೇ ತೊಗೊಂಡೆ. ಬಿಕಾಸ್ ಅದೊಂದು ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತಾ ಇತ್ತು. ಅವ್ರು ಹೇಳಿದ್ರು ಅದು ಪಾಲಿಶಿಂಗು ಏನೂ ಆಗಲ್ಲ ಅಂತ. ಬಟ್ ನಾನು ಕೊಡಬೇಕಾದ್ರೆ ಚೆನ್ನಾಗಿರೋದೇ ಕೊಡಬೇಕಲ್ವಾ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಇದು ತುಂಬ ಕ್ಯೂಟಾಗಿತ್ತು, ಬಟ್ ಅದು ಸ್ವಲ್ಪ ಚಿಕ್ಕದಾಯಿತು ಅಂತ ಅಂದ್ಕೊಂಡು ಫಸ್ಟ್ ನಾನು ಏನು ಸೆಲೆಕ್ಟ್ ಮಾಡಿದ್ನಲ್ಲ ಅದನ್ನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಹ್ಯಾಂಡ್ ವರ್ಕು ಡಿಸೈನ್ ಬಂದಿರೋದೆಲ್ಲ ಮೇಲೆ ಹ್ಯಾಂಡ್ ವರ್ಕು. ಅದೇ ಚೆನ್ನಾಗಿದೆ. ಇದಲ್ವಾ? ಲೋಟಸ್ ತರ ಇದೆ, ಸೂಪರ್ ಆಗಿದೆ ಇದು. ಇದು ಚೆನ್ನಾಗಿದೆ ಸರ್. ಇದು ಫ್ರೆಶ್ ಪೀಸ್ ಕೊಡ್ತೀರಾ? ಫ್ರೆಶ್ ಪೀಸ್ ಅದು. ಇದೇ ಫ್ರೆಶ್ ಪೀಸ್ ಬಂದಿದೆ ಫ್ಯಾಕ್ಟರಿಯಿಂದ. ಇದು ಸ್ವಲ್ಪ ಬೆಂಡ್ ಥರ ಆಗಿಲ್ಲ? ಇಲ್ಲ, ಹಂಗೆ ಅದು ಲೋಟಸ್ ಲೋಟಸ್ ತಾವರೆ ಹೂವು ತರ ಡಿಸೈನ್ ಇದೆ, ಸಖತ್ ಹಂಗೆ ಬರುತ್ತೆ. ತುಂಬಾ ಚೆನ್ನಾಗಿ ಡಿಸೈನ್. ನಂಗೆ ಚೆನ್ನಾಗಿರೋ ಬಾಕ್ಸ್ ಬೇಕು ಸರ್. ಸೂಪರ್ ಸೂಪರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ಟೈಟಲ್ ಎಲ್ಲ ನೋಡ್ದಂಗೆ ಗೊತ್ತಿರುತ್ತೆ ಏನು ಅಂತ. ಸೊ ಈ ವ್ಲಾಗ್ ಬಂದು ನಾನು ಚೈತ್ರ ಅವ್ರು ಇದ್ದಾರಲ್ಲ, ಸೊ ಚೈತ್ರ ಆರಾಧ್ಯ ಅವ್ರ ಮಗಂದು ಗುಣವ್ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಅವ್ರ ಬರ್ಡೇಗೆ ಅಂತ ಹೋಗ್ತಾ ಇದ್ದೀನಿ ನಾನು, ಅಕ್ಕ ಹಾಗೂ ಸಿಂಬಾ ಹೋಗ್ತಾ ಇದೀವಿ. ಮಮ್ಮಿ ಕೂಡ ಕರೆದ್ರು ಬನ್ನಿ ಅಂತ. ಬಟ್ ನಮ್ಮ ಸ್ವಲ್ಪ ಬ್ಯುಸಿ ಇದ್ದಾರೆ, ಗಾಡಿ ಎಲ್ಲ ವ್ಯಾಪಾರದ ಹತ್ರ ಹೋಗ್ಬೇಕಲ್ಲ, ಅದಕ್ಕೋಸ್ಕರನೇ. ಆ್ಯಂಡ್ ಗೈಸ್, ಇಲ್ಲಿ ನೋಡ್ಬೋದು, ಇಫ್ ಇನ್ ಕೇಸ್ ನೀವು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿರ್ತೀರಾ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಇದರಲ್ಲಿ ನಾನು ಏನು ಗಿಫ್ಟ್ ತಗೊಂಡಿದ್ದೀನಿ ಗುಣವ್ಗೆ ಅಂತ. ಸೊ ಗುಣವ್ಗೆ ಹೆಲ್ಪ್ ಆಗೋದೇನೋ ನನಗೆ ಗೊತ್ತಿಲ್ಲ ಗೈಸ್, ಬಟ್ ಅವ್ರ ಫ್ಯಾಮಿಲಿ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗೇ ಆಗುತ್ತೆ. ನನಗೆ ದೀಪ ಕೊಡಬೇಕು ಅಂದರೆ ತುಂಬಾನೇ ಆಸೆ ಇತ್ತು ಅವ್ರ ಮನೇಲಿ ಚೆನ್ನಾಗಿರುತ್ತೆ ಅಂತ. ಬಟ್ ದೆನ್ ಲೈಕ್ ಮಮ್ಮಿ ಹಾಗೂ ಅಕ್ಕ ಎಲ್ಲ ಹೇಳಿದ್ರು ಅವ್ರ ಮನೇಲಿ ದೀಪ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಅದ್ರ ಬದಲು ಬೇರೆ ದಿನಾದ್ರೂ ಕೊಡು, ದೇವ್ರದೇ ಕೊಡು ಬಟ್ ಬೇರೆ ದಿನಾದ್ರೂ ಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಈ ಒಂದು ಸ್ಮಾಲ್ ಗಿಫ್ಟ್ ಗುಣವ್ಗೆ ಹಾಗೂ ಚೈತ್ರಾಗೆ ಮತ್ತೆ ಅವ್ರ ಫ್ಯಾಮಿಲಿಗೆಲ್ಲ. ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟು. ಹಾಗೂ ಇವಾಗ ನನಗೆ ಲೇಟ್ ಆಗ್ತಾ ಇದೆ, ಆಲ್ರೆಡಿ ಇಲ್ಲೇ ಟೈಮ್ ಆಗೋಯ್ತು. ಸೊ ನಾನು ಅಂಗಡಿಗೆ ಹೋಗ್ಬಿಟ್ಟು ಗಿಫ್ಟ್ ರ್ಯಾಪ್ ಏನು ಮಾಡಿಲ್ಲ, ನಾನು ಸ್ವಂತವಾಗಿ ಮಾಡಿದ್ದೀನಿ. ಈ ಥರ ಬ್ಲ್ಯಾಕ್ ಕಲರ್ ಟೇಪ್ನ ಅಂಟಿಸಿದ್ದೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್. ನನಗೆ ಗೊತ್ತಿಲ್ಲ ಗೈಸ್ ಅವ್ರು ನಾನು ವ್ಲಾಗ್ ನೋಡ್ತಾರೋ ನೋಡಲು ಅಂತ. ಸೊ ಈ ಥರ ಅಂಟಿಸಿದ್ದೀನಿ, ಸೊ ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಗೈಸ್, ಈ ಒಂದು ಡ್ರೆಸ್, ಎಸ್, ಸೊ ಈ ಒಂದು ಡ್ರೆಸ್ ಬಂದು ನಾನು ಲಡ್ಡು ಮಾದು ಸೆಕೆಂಡ್ ಇಯರ್ ಬರ್ತ್ಡೇಗೆ ಹಾಕೊಂಡಿದ್ದು. ಹಾಗೂ ನನ್ನ ಸಿಂಬಾ ನಿನ್ ಡ್ರೆಸ್ ತೋರಿಸು, ಹೊಸ ಡ್ರೆಸ್ಸು ಗೈಸ್. ನನ್ನ ಸಿಂಬಾ ನೋಡಿ ಗೈಸ್, ನನ್ನ ಕಣ್ಮಣಿ ಹೀರೋ ಆಗಿದ್ದಾನೆ ಇವತ್ತು. ಹೀರೋ ಸಿಂಬಾ, ಸೂಪರ್ ಸಿಂಬಾ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಸಿಂಬಾ? ಸೊ ಲಡ್ಡು ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಬಟ್ ದೆನ್ ಲಡ್ಡು ನಮ್ಮ ಅತ್ತೆ ಮನೇಲಿ ಇದ್ದಾನೆ. ಸೊ ಇವಾಗ ಅವನಿಗೂ ಕರ್ಕೊಂಡು ಹೋಗೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇಬ್ರು ಮಕ್ಳಿಗೂ ಮ್ಯಾನೇಜ್ ಮಾಡಕ್ಕೆ. ಅದಕ್ಕೋಸ್ಕರನೇ ಸಿಂಬಾಗ್ ಒಬ್ಬರಿಗೆ ಕರ್ಕೊಂಡು ಹೋಗ್ತಿರೋದು. ಹಾಯ್ ಅಕ್ಕ, ರೆಡಿನಾ? ಗೈಸ್, ನಮ್ಮ ಅಕ್ಕ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಫುಲ್ ಚೆನ್ನಾಗಿ ನಾರ್ಮಲ್ ಎಂತ ಚೆನ್ನಾಗಿ ಇಲ್ಲ, ಸಖತ್ತಾಗಿ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಮಮ್ಮಿ ನನಗೇನ್ ಬೇಡ, ನಂಗೆ ಜ್ಯೂಸ್ ಕುಡಿದ್ನಲ್ಲ ಸಾಕು, ನಾನು ಊಟ. ನಿಂಗೇನ್ ಅನ್ಸುತ್ತೆ ಈ ಗಿಫ್ಟ್ ಚೈತ್ರ? ನನಗೆ ಫಸ್ಟ್ ಆಫ್ ಆಲ್ ಆ ಗಿಫ್ಟ್ ನ ತೋರಿಸಿದ್ಯಾ? ತೋರಿಸಿಲ್ವಾ ಇನ್ನು? ಎಲ್ಲೇ ತೋರಿಸ್ದೆ? ತೋರಿಸಿಲ್ವೇನೆ? ಸರಿ ರ್ಯಾಪ್ ಮಾಡ್ಬಿಟ್ಲು ಕಣವಿ. ಇಲ್ಲ, ಅದು ಆಲ್ರೆಡಿ ಬಾಕ್ಸ್ ಅಲ್ಲಿ ಪ್ಯಾಕ್ ಇತ್ತು, ಬರೀ ಕವರ್ ಮಾತ್ರ ಹಾಕ್ದೆ. ಹೌದಾ? ಗೊತ್ತಿಲ್ಲ, ಬಾಕ್ಸ್ ಅಲ್ಲಿ ಅದು ಆಲ್ರೆಡಿ ಪ್ಯಾಕ್ ಇತ್ತು. ನಾನು ಸಿಂಬಾಗೆ ಊಟ ತಿನ್ಸ್ಕೊಂಡು ಈ ಕಡೆ ಸೈಡ್ ಇದ್ದೆ. ಸರಿ ತಗಿಲ್ಲ, ನೋಡ್ತೀಯಾ? ನೀನ್ ಆಲ್ರೆಡಿ ನೋಡಿದ್ಯಾ ಕಣೆ? ಹೌದಾ? ಅಂದ್ರೆ ಪ್ರೀವಿಯಸ್ ಟೈಮ್ ಹೋದಾಗ ನಾನ್ ತಗೋಬೇಕು ಅಂತ ಆಸೆ ಇತ್ತಲ್ಲ, ಅದೇ ಈ ಗಿಫ್ಟು. ಅದೇ ಬುಟ್ಟಿ ತರ, ತಾವ್ರೆ ಹೂದಿತ್ತಲ್ಲ ಬುಟ್ಟಿ. ನಿನ್ಗೆ ಅನ್ಸುತ್ತೆ ಅವ್ರಿಗೆ ಇಷ್ಟ ಆಗುತ್ತಾ? ಬಟ್ ಇದು ಮಕ್ಳು ಬರೆಗೆ ಹೋಗ್ಬಿಟ್ಟು ನೀನ್ ದೊಡ್ಡವ್ರಿಗೆ ಗಿಫ್ಟ್ ಕೊಡ್ತೀನಿ. ಇವಾಗ ಅವ್ರಿಗೆ ಇನ್ನೇನ್ ಟಾಯ್ಸ್ ಕೊಡ್ಬೇಕು. ಇವಾಗ ಟಾಯ್ಸ್ ಇನ್ನೇನು ಸಾಮಾನ್ಯವಾಗಿ ಎಲ್ರು ಕೊಡ್ತಾರಲ್ವಾ, ಕೊಡ್ತಾರೆ. ಆಮೇಲೆ ಟಾಯ್ಸ್ ಯಾವ್ದಿದ್ರು ಮುರಿದೋಗುವಂತದೆ, ಬಟ್ ಇದು ಲೈಫ್ ಲಾಂಗ್ ಅವ್ರ ಹತ್ರ ಇರುತ್ತೆ. ಒಂದ್ ನೆನ್ಪು ನಮ್ ಕಡೆಯಿಂದ ನಾವು ಕೊಟ್ಟಿದೀವಿ ಅಂತ. ಆಮೇಲೆ ಇದನ್ನ ಅವ್ರು ಯೂಸ್ ಮಾಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ಯೂಸ್ ಮಾಡ್ದಾಗಲೆಲ್ಲ ಅದನ್ನ ನಿನ್ನ ನೆನಪಿಸ್ಕೊತಾರೆ, ನಮ್ಮಿಬ್ರು ನೆನಪಿಸ್ಕೋತಾರೆ. ಮಮ್ಮಿ, ನಿಮ್ಗೆ ಏನ್ ಅನ್ಸುತ್ತೆ ಈ ಗಿಫ್ಟ್ ಇಷ್ಟ ಆಗುತ್ತೆ ಅವ್ರಿಗೆ? ಇಷ್ಟ ಆಗುತ್ತೆ, ಅಂದ್ರೆ ಯೂಸ್ ಆಗುತ್ತೆ ಅವ್ರ ಅಮ್ಮ ಅವ್ರಿಗೆಲ್ಲ. ಮಕ್ಳುಗಳಿಗೆಲ್ಲ ಈಗ ಅಂದ್ರೆ ಗೊಂಬೆಗಳು ಕೊಟ್ಟೆಲ್ಲ ಮುಗ್ದೋಗ್ಬಿಡ್ತದೆ, ಬೇಡ, ಇದು ಲೈಫ್ ಲಾಂಗ್ ಇರುತ್ತೆ ಅವ್ರ ಹತ್ರ, ಚೈತ್ರ ಅವ್ರ ಹತ್ರ. ಚೈತ್ರ, ನಿಮ್ ಮಗಂಗೆ ವಿಶ್ ಯು ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು, ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಎಸ್ ಗೈಸ್, ಹಾ ಅಕ್ಕ, ಬುಕ್ ಮಾಡ್ಲೇನೆ?
ಏನು ಗೊತ್ತಾ, ಬೇಗ ಹೋಗಬೇಕು ಅಂತ ಅಷ್ಟು ಟ್ರೈ ಮಾಡಿದ್ವಿ. ಒಂದು 6:30ಗೆಲ್ಲ ಅಲ್ಲಿ ರೀಚ್ ಆಗಬೇಕಿತ್ತು, 6:37ಗೆ. ಬಟ್ ನಾವು ಅಲ್ಲಿ ಹೋಗಿದ್ದೆ 8 ಗಂಟೆ ಆಯಿತು. ಅಯ್ಯೋ ಕೇಕ್ ಕಟ್ಟಿಂಗ್ ಆಗೋಯ್ತು ಅಂತ ಅಕ್ಕ ಹತ್ರ ಹೇಳ್ತಾನೆ ಇದೆ. ಬಟ್ ಥ್ಯಾಂಕ್ಫುಲಿ ಸೊ ನಾವು ಹೋಗಿ ಒಂದು 10 ಆಗಿರಲಿಲ್ಲ. ಆದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಅವಾಗ ಒಂದು ಸ್ವಲ್ಪ ನೆಮ್ಮದಿ ಆಯಿತು ಫ್ರೆಂಡ್ಸ್. ಓಕೆ ಲೈಕ್ ಆನ್ ಟೈಮೇ ಇದ್ದೀವಿ, ಅಷ್ಟೊಂದೇನು ಲೇಟ್ ಆಗಿಲ್ಲ ಅಂತ. ಆ್ಯಂಡ್ ಎನಿವೇಸ್ ಇನ್ನೊಂದು ನಾನು ಹೇಳಲೇಬೇಕು ಗೈಸ್, ಚೈತ್ರ ಅವ್ರ ಅಮ್ಮ ಹಾಗೂ ಅವ್ರ ಅತ್ತೆ ಆಂಟಿನೇ ಆಗಿರಲಿ ಎಷ್ಟು ಚೆಂದ ಮಾತಾಡ್ಸಿದ್ರು ಗೊತ್ತಾ. ತುಂಬಾ ಒಳ್ಳೆ ಭಾವಣಿಕೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಮನೆಗೆ ಬಂದು ಮಮ್ಮಿಗೆ ಅದೇ ಹೇಳ್ತಾ ಇದ್ದೆ, ಮಮ್ಮಿ ಎಷ್ಟು ಚೆಂದ ಮಾತಾಡ್ಸಿದ್ರು ಗೊತ್ತಾ ಅಂತ. ಸಿಂಬಾ ಹ್ಯಾಪಿ ಬರ್ತ್ಡೇ. ನೋಡಿ ಮಮ್ಮಿ ನೋಡಿ ಓಕೆ ಥ್ಯಾಂಕ್ ಯು. ನೋಡಿ ಸರ್ ರೆಡಿ ಲುಕ್ಕೆ ಎಲ್ಲ ಐಟಮ್ಸ್ ನಂದ್ರಲ್ಲಿ ಸ್ವಲ್ಪ. ಆಮೇಲೆ ನೆಕ್ಸ್ಟ್ ರೌಂಡ್ ಹಾಕೋತೀನಿ, ನೆಕ್ಸ್ಟ್ ಬ್ಯಾಟಿಂಗು. ನಮ್ಮ ಅಕ್ಕ ಒಂದೇ ಸತಿ ಬ್ಯಾಟಿಂಗ್ ಹಾಕಿ. ಅದೇನು ಹಾಕೋದು? ಸ್ಯಾಲೆಡ್. ಏನೇ ಸ್ಯಾಲೆಡ್ ಎಲ್ಲ ತಿಂತಿದ್ಯಾ ನೀನು? ಡಯಟಾ ತೋರಿಸು, ಯಾವ ಆ್ಯಂಗಲಲ್ಲಿ? ಹೇಗಿದೆ? ಚೆನ್ನಾಗಿದೆಯಾ? ಊಟಕ್ಕೂ ಸಗದಾಗಿದೆ. ಹೌದು ಮಗನೆ, ಬ್ಯಾಡ್ ಬಾಯ್ನಾ? ನೀನು ಗುಡ್ ಬಾಯ್ನಾ? ನೀನು ಕೈಯಲ್ಲೇ ತಾನೇ ತಿಂತಾ ಇರೋದು? ಬೇಡ, ಕೈಯಲ್ಲೇ ತಿನ್ಬೇಕು ಅದೆಲ್ಲ. ಹೇಗಿತ್ತು ಊಟ? ಚೆನ್ನಾಗಿತ್ತಾ? ಚೆನ್ನಾಗಿತ್ತಲ್ವಾ? ಆಮೇಲೆ ಆಂಟಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಚೈತ್ರ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು. ಸೊ ಎಸ್ ಗೈಸ್, ಸೊ ಬರ್ಡೇ ಸೆಲೆಬ್ರೇಷನ್ ಆಯಿತು. ಏನು ಊಟಕ್ಕೆ ಅಂತ ಕೆಳಗೆ ಹೋದ್ವಿ ಗೈಸ್. ಊಟ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪನ್ನೀರು ಅದು ಇಂದ ತುಂಬಾ ವೆರೈಟೀಸ್ ಮಾಡಿದ್ರು. ಸೊ ವೆರೈಟೀಸ್ ನಂಗೆ ಹೆಸರು ಗೊತ್ತಿಲ್ಲ, ಬಟ್ ಊಟ ತಿನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಎನಿವೇಸ್ ಇವಾಗ ಮತ್ತೆ ಮೇಲೆ ಬಂದಿದ್ದೀನಿ ಚೈತ್ರ ಹಾಗೂ ಆಂಟಿ ಎಲ್ಲರೂ ಇನ್ವೈಟ್ ಮಾಡೋದಕ್ಕೆ ಅಂತ. ಆ್ಯಂಡ್ ಇನ್ನೊಂದು ಗೈಸ್ ನಾನು ಹೇಳಬೇಕು, ಏನಪ್ಪ ಅಂದರೆ ತುಂಬ ಜನ ನನಗೆ ಕೇಳಿದ್ದೀರಿ ಅಲ್ವಾ, ಲಕ್ಷ್ಮಿ ನಿಮ್ಮದು ಬೆಳ್ಳಿ ಎಷ್ಟು ಗ್ರಾಮ್ಸ್ ಇದೆ, ಏನೇನು ತಗೊಂಡ್ರಿ, ಡಿಸೈನ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ತೋರಿಸಿ ಅಂತ. ಸೊ ನಾನು ಜರ್ಮನ್ ಸಿಲ್ವರ್ ಹಾಗೂ ಒರಿಜಿನಲ್ ಬೆಳ್ಳಿ ಸಿಲ್ವರ್ ಏನಿದೆಯಲ್ಲ ಅದನ್ನ ನಾನು ಇವತ್ತು ಶೂಟ್ ಮಾಡಿಬಿಟ್ಟು ಲೈಕ್ ನೆಕ್ಸ್ಟ್ ವ್ಲಾಗೆ ಅದು ಹಾಕ್ತೀನಿ. ಸೊ ಪ್ಲೀಸ್ ಯಾರು ಮಿಸ್ ಮಾಡಬೇಡಿ, ಓಕೆನಾ? ಮನೆಗೆ ನಮ್ಮ ಮನೆ ಇನ್ವಿಟೇಷನ್ ಕಾರ್ಡ್ ಕಾರಲ್ಲೇ ಉಳ್ಕೊಂತು. ಸೊ ಅದಕ್ಕೆ 2 ಮನೆಗೆ ಸೋ ಮಚ್ ಬರಬೇಕು ಗೃಹ ಪ್ರವೇಶಕ್ಕೆ. ಸೀರೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಹೌದಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆಯ್ತು.
ಕೇಕ್ ಕೊಡಿಸ್ತೀನಿ ಹಾಂ ಮೇಲ್ಗಡೆ ಕೊಡಿಸ್ತೀನಿ ಇದ್ರೆ ಆಂಟಿಗೆ ಒಂದು ಕೊಟ್ಬಿಡೋಣ. ಆಯ್ತು ಅಲ್ಲಿ ಆಂಟಿ ಕೇಳೋಣ, ಆಂಟಿ ಕೊಡ್ತೀವಿ. ಎರಡು ಮನೆಗೆ ಬರಬೇಕು ಆಂಟಿ. ನಾನು ಇಲ್ಲಿ ನೀವು ನಿಮ್ಮ ಫ್ರೀ ಇಲ್ದಿರೋ ಟೈಮ್ನ ಬಿಸಿ ಇರೋ ಟೈಮ್ನ ಮಿಸ್ ಮಾಡ್ಕೊಳ್ಳದೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಯಿತು. ಕರೀಬೇಕಲ್ಲ ಮತ್ತೆ ನಾವು ಫ್ರೆಂಡ್ಸ್, ನನಗೆ ಎಷ್ಟೊಂದು ಜನ ಕಾಮೆಂಟ್ ಮಾಡಿರ್ತಿಲ್ವಾ, ಲಕ್ಷ್ಮಿ ನಿಮ್ಮ ಫ್ಯಾಮಿಲಿ ತುಂಬ ಒಳ್ಳೆಯವರು, ನಂಗೆ ಮೀಟ್ ಮಾಡಬೇಕು ಅಂತ ಅನಿಸುತ್ತೆ, ಸ್ಪೆಷಲಿ ಅಮ್ಮನ ಅಂತ. ಸೊ ನನಗೂ ಕೂಡ ಗೈಸ್, ನಾನು ಇವ್ರ ವ್ಲಾಗ್ ನೋಡ್ಬೇಕಾದ್ರೆ ನನಗೂ ಅದೇ ರೀತಿ ಫೀಲ್ ಬರುತ್ತೆ, ಎಷ್ಟು ಒಳ್ಳೆಯವರಲ್ವಾ ಅಂತ. ಆ್ಯಂಡ್ ಮೀಟ್ ಆದಮೇಲೆ ನಿಜವಾಗ್ಲೂ ವ್ಲಾಗಲ್ಲಿ ಎಷ್ಟು ಚೆಂದ ಇರಲ್ಲ, ಲೈವ್ ಇನ್ ಪರ್ಸನ್ ಮೀಟ್ ಮಾಡಿದ್ಮೇಲೆ ಇನ್ನೂ ಡಬಲ್ ಟ್ರಿಬಲ್ ಚೆಂದ ಅಂತಲೇ ಹೇಳ್ಬೋದು. ಊಟ ತುಂಬ ಚೆನ್ನಾಗಿದೆ. ಸರಿ ಬರೋದಾ ಆಂಟಿ? ಸ್ವಲ್ಪ ಕೇಕ್ ಕೊಟ್ಬಿಟ್ರೆ. ಅವ್ನು ಕೇಕ್ ಕೇಳ್ತಾ ಇದ್ದಾನೆ, ಅಳ್ತಾವನೆ ಕೇಕ್ ಬೇಕು. ಸಿಂಬಾ ಬಾಯ್ ಸಿಂಬಾ, ಹ್ಯಾಪಿ ಬರ್ಡೇ ಸಿಂಬಾ. ಸರಿ ಹೊರಡೋಣ, ಕ್ಯಾಬ್ ಬುಕ್ ಮಾಡೋಣ. ಓಕೆ ಗೈಸ್, ಸೊ ಬರ್ಡೇ ಎಲ್ಲ ಆಯಿತು, ಇವಾಗ ನಾವು ಹೊರಟಿದ್ದೀವಿ. ಅಕ್ಕ ಹೇಗಿತ್ತು ಬರ್ಡೇ ಎಲ್ಲ? ಚೆನ್ನಾಗಿತ್ತು. ಏನು ಗೊತ್ತಾ, ತುಂಬ ಚೆನ್ನಾಗಿ ಬಾಯ್ ತುಂಬ ಖುಷಿಯಾಗಿ ಭಾವಣಿಗೆ ಗೈಸ್, ಭಾವಣಿಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಂಟಿನ ಆಗಲಿ, ಬಾಯ್ ಆಂಟಿ ಆಗಲಿ, ಅಣ್ಣ ಆಗಲಿ, ಚೈತ್ರ ಅವರಾಗಲಿ, ಮತ್ತು ಅವ್ರ ಅತ್ತೆ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾವು ಒಂದು ಕಡೆ ಹೋಗ್ತೀವಲ್ಲ, ಏನು ಗೊತ್ತಾ, ಅವ್ರು ಹೇಗೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್. ಸೊ ನನಗಂತೂ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಐ ಡೋಂಟ್ ನೋ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಚೈತ್ರ, ನಂಗೆ ಇನ್ವೈಟ್ ಮಾಡಿದ್ವಿ, ಅಕ್ಕಾಗ ಹೋಗೋ ನಮಗೆಲ್ಲ ಇನ್ವೈಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಅಷ್ಟೇ ಮನೆಗೆ ರಿಟರ್ನ್ ಗಿಫ್ಟ್ ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಪ್ಲಾಂಟ್ ಕೊಟ್ಟಿದ್ದಾರೆ. ಸೊ ಮನಿ ಪ್ಲಾಂಟ್ ಕೊಟ್ಟಿದ್ದಾರೆ. ನನಗಂತೂ ಪ್ಲಾಂಟ್ಸ್ ಆದರೆ ಎಷ್ಟು ಇಷ್ಟ ಅಂತ ನನ್ನ ನಮ್ಮ ಸಬ್ಸ್ಕ್ರೈಬರ್ಸು ಹೌದು ಗೈಸ್, ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ರಿಯಾಲಿಟಿ. ಇಲ್ಲ ಏನು ಗೊತ್ತಾ ಪ್ರಾಬ್ಲಮ್ ಆಗಿರೋದು, ಇವಾಗ ನಮಗೆ ಲಿಟ್ರಲಿ ಟೈಮ್ ಸಿಗ್ತಾ ಇಲ್ಲ. ಸೊ ನಾನು ಅದನ್ನ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ನಮ್ಮಮ್ಮ ಹೇಳೈತೆ, ಇಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ದಯವಿಟ್ಟು ನೀನು ಹಿಂದೆ ನಿನ್ನ ಗಿಡಗಳನ್ನೂ ತಗೊಂಡು ಹೋಗ್ಬೋದು. ನಮ್ಮ ಅಮ್ಮಂಗೂ ಗಿಡಗಳು ತುಂಬ ಇಷ್ಟ. ಬಟ್ ಏನು ಗೊತ್ತಾ, ನಮ್ಮ ಅಮ್ಮಂಗೆ ಇವಾಗ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ ಮೇಂಟೈನ್ ಮಾಡೋಕ್ಕೆಲ್ಲ. ಎನಿವೇಸ್ ಗೈಸ್, ಇವಾಗ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಆಮೇಲೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಓಕೆನಾ?